ಸಾಕ್ಷಾತ್ ಒಂದು ವರ್ಷ ಗೆಣಸಿದ ಮತ್ತೇನೆ ಇವ್ರೆ ಅಂತ ನಮ್ಮ ಶ್ರದ್ಧಾಸ್ಥಾನಾದಂತ ನಮ್ಮ ಸಿದ್ದೋಟಿಗೆಯಲ್ಲಿ ಗದಗಿ ಮಹಾರಾಯಣ ಇವರು ಸಾಕ್ಷಾತ್ ಆ ಸಿದ್ಧರ ಅವತಾರ. ತನ್ನ ಮದುವೆಗೆ ಶೃಂಗಾರ ಮಾಡ್ತಾಳೆ. ಆ ಶೃಂಗಾರದ ಆನಂದ ಖುಷಿಗೆ ತಾಯಿಗೆ ಹೇಳುವ ಖುಷಿಗೆ ತಾಯಿಗೆ ಆ ಖುಷಿ ಏನಿಲ್ಲ. ಆ ಕೂಸನು ಎಷ್ಟು ಶೃಂಗಾರ ಮಾಡಿದ್ರೆ ಅದರಷ್ಟು ಆನಂದ. ನನ್ನ ಮಗ ಚೆನ್ನಾಗಿ ಕಾಣಬೇಕನ್ನುವಂತ ಆಶೆ. ಹಂಗ ಸಿದ್ಧಬಾಯಿ ನಾನು ಗದಗಿ ಮಹಾರಾಜರಾದ ಕೂಡ ಒಂದು ವರ್ಷ ಸೇವಾ ಮಾಡ್ತಾರೆ ಅಂದ್ರೆ ಒಂದು ವರ್ಷ ತನ್ನ ಮೈಗೆ ಬಟ್ಟೆ ಹಾಕಂಗಿಲ್ಲ. ಇದು ಒಂದೇ ಸಾಕ್ಷಿ ನೋಡ್ಲಿಕ್ಕೆ ನಮಗೆ. ಗದಗಿ ಮಹಾರಾಜರು ಒಂದು ವರ್ಷ ಬಟ್ಟೆ ಹಾಕಂಗಿಲ್ಲ, ಅವರು ದಿಗಂಬರ ಇರ್ತಾರೆ. ಅವಾಗ ಪುಣ್ಯಾತ್ಮರೇ ಶ್ರೀ ಗುರು ವಚನದಿಂದ ಅಧಿಕ ಸುದಯ ಉಂಟೆ. ಬ್ರಹ್ಮಕಾಲೇಖ ಒಂದು ಬ್ರಹ್ಮನ ಬರಿಯನ್ನ ಸುಳ್ಳು ಮಾಡ್ಬೇಕಾದ್ರೆ ಒಂದು ಸಂತ ಮಹಾತ್ಮ ಸದ್ಗುರುವಿಗೆ ಅಧಿಕಾರದ ಒಂದು ಸಾಧು ಅಧಿಕಾರದ. ಅದಕ್ಕೆ ಅಂತ ಒಂದ ನಮ್ಮ ನಿಜಗುಣವ್ರು ಹೇಳ್ಯಾರ ಏನಂತ, ಶ್ರೀ ಗುರು ವಚನದಿಂದ ಅಧಿಕ ಸುದಯ ಉಂಟೆ ಅಂತ ಕೇಳ್ಯಾರ. ಗುರುವಿನ ಆಶೀರ್ವಾದಕ್ಕಿಂತ ಗುರುವಿನ ಮುಖದಿಂದ ಬಂದಂತಹ ಒಂದು ಆಶೀರ್ವಾದಕ್ಕಿಂತ ದೊಡ್ಡ ಅಮೃತ ಎಲ್ಲರೇ ಆದೇನಂತ ಕೇಳಿದ್ರೆ ಎಲ್ಲಿ ಇಲ್ಲ, ಗುರುವಿನ ಮುಖದಾಗಿ ಅಮೃತ ಅಂತ ಹೇಳ್ಯಾರ. ಗುರುವಿನ ಮುಖದಾಗಿ ಅದಕ್ಕೆ ದೈವ ಬಲ ಗುರು ಬಲ ನಮ್ಮ ಪೂಜ್ಯ ಮದಗೊಂಡ ಮಹಾರಾಜರ ಸಾಹಿತ್ಯ ಕೇಳಿದ್ರೆ ಒಂದೊಂದು. ಯಾಕಂದ್ರೆ ಮನುಷ್ಯ ಜನ್ಮಕ್ಕೆ ಯಾವುದೇ ನಿಮ್ಮದೊಂದು ಗುರಿ ಮುಂದಿರಬೇಕು, ಹಿಂದೆ ಗುರುವಿನ ಬಲ ಇರ್ಬೇಕು. ನಿಮ್ಮ ಹೂಡಿದ ಗುರಿ ಸಿದ್ಧ ಆಗ್ಬೇಕಾದ್ರೆ ಗುರು ಬಲ ಹಿಂದಿತ್ತಂದ್ರೆ ಆ ಗುರಿ ಸಿದ್ಧ ಆಗ್ತದೆ. ನಿಮ್ಮ ಗುರಿ ಸಿದ್ಧ ಆಗ್ಬೇಕಾದ್ರೆ ಆ ಗುರುವಿನ ಬಲ ಇರಲಿಲ್ಲ ಅಂದ್ರೆ ನಿಮ್ಗೆ ಯಾವುದೇ ಗುರಿ ನಿಷ್ಫಲ ಆಗ್ತದೆ. ಅಂತ ಸದ್ಗುರುನಾಥನ ಬಲ ಈ ನಮ್ಮ 1700 ಸಿದ್ಧರು ಗುರು ಸೋಮನಾಥನ ಕೃಪಾ ಬಲ ಪಡ್ಕೊಂಡು ಬಂದಾರ. ಧರಣಿಗೆಲ್ಲ ತಿಳ್ಕೊಂಡು ಇಲ್ಲಿ ತನ ಬಹಳ ಮಂದಿ ಹುಟ್ಟಿ ಬಂದಾರ. ಪರಶುರಾಮ ಹುಟ್ಟಿ ಬಂದ, ಛತ್ರಿ ಎಲ್ಲ ಸಂಹಾರ ಮಾಡ್ದ. ರಾಮ ಹುಟ್ಟಿ ಬಂದ, ರಾವಣಕ್ಕೆ ಬಂದ. ಮುಂದೆ ಕೃಷ್ಣ ಹುಟ್ಟಿ ಬಂದ, ಅವನು ದೈತ್ಯರಿಗೆ ಹೊಡೆದ. ಮುಂದೆ ಅವ್ರ ವಂಶ ಬೆಳೆದಿಲ್ಲ, ಅವ್ರ ಕೀರ್ತಿನೇ ಬೆಳೆದಿಲ್ಲ. ಅವ್ರವ್ರ ಪುಸ್ತಕ ಇತಿಹಾಸ ಆಗ್ಯದ. ಹಾಗ ನನ್ನ ಅಪ್ಪ ಅಮೋಘದ ಇತಿಹಾಸ ಹೆಂಗದಂತ ಕೇಳಿದ್ರೆ ಹೆಂಗೆ ಹೇಳಬೇಕನ್ನಿಸ್ತದ. ಈ ಭೂಮಿ ಮೇಲೆ ನಿರಂತರವಾಗಿ ಸೂರ್ಯ ಚಂದ್ರ ಇರುವವರೆಗೂ ನೆಲಗಂಗೆ ಹರಿಯುವವರೆಗೂ ಒಂದು ಸಿದ್ಧತೆ ಉಳಿಬೇಕಾದ್ರೆ ನಮ್ಮಪ್ಪ ಅಮೋಘದ ಸಿದ್ಧತೆಗೆ ಉಳಿದ ಕಲಿಯುವುದು. ಧರ್ಮ ಕಟ್ಟಿ ಧರ್ಮ ನ್ಯಾಯ ಸುಳ್ಳಾದಿತ್ತು ಖರೆ ಸಿದ್ಧರ ನುಡಿ ಇದು ಎಂದಿಗೆ ಸುಳ್ಳಾಗುವುದಿಲ್ಲ ಅಂತ ಆಶೀರ್ವಾದ ಕೊಡ್ತದೆ. ಅದಕ್ಕೆ ಗುರುವಿನ ಬಲ ಎಂತದ ನಮ್ಮ ಗರುಗಳು ಹಾಡುತ್ತಾರೆ. ತಡ ಮಾಡಬೇಡ ಗುರುವೇ ಲಘು ಬೇಗ ಬಾರೆ. ತಡ ಮಾಡಬೇಡ ಗುರುವೇ ಲಘು ಬೇಗ ಬಾರೆ. ಲಘು ಬೇಗ ಬಾರ ಮುಖವನ್ನು ತೋರ. ಲಘು ಬೇಗ ಬಾರ ಮುಖವನ್ನು ತೋರ. ತಡ ಮಾಡಬೇಡ ಗುರುವೇ ಲಘು ಬೇಗ ಬಾರ.
ಸಾಕು ಅಂತ ನಮ್ಮ ಶರಣರು ಹೇಳ್ಯಾರ. ಅದಕ್ಕೆ ಅಂಥ ಒಂದು ಕೆಂಚ ಶಿವಮಯ್ಯ ದೇವರದ ಸದ್ಗುರುನಾಥನ ಕೃಪಾ ಆಶೀರ್ವಾದ ಬೆನ್ನಿಂದಲ ನಾವೇ ಹುಟ್ಟಿ ಬರ್ತೀವಂತ. ಏಳನೇ ಗರ್ಭದ ಸಿದ್ಧವಾಯ ಪುಣ್ಯ ಗರ್ಭದಿಂದ ಏಳನೇ ಗರ್ಭದ ಮಗನೇ ನಾನೇ ಪರಶಿವನ ಪರಾವತಾರಿ ಏನು ಸಿದ್ಧ ಹುಟ್ಟಿ ಬರವಿದ್ದ ಮನಗೇನಿ, ಅವನ ಕರೆ ಹೆಸರ ಮನಗೇನಿ ರೀ. ನಂಬಿದ ಭಕ್ತರ ಮನೋಕಾಮನವನ ಸಿದ್ಧಿಯನ್ನು ಮಾಡುವಂತಹ ಸಕಲ ಭಕ್ತರ ಮನದೊಳಗೆ ಹೋಗಿ ಮನಗೇನಿ ಸಿದ್ಧ ಅನ್ನುವಂತ ನಾಮ ಅವನಿಗೆ ಬಂದದ ಮನಗೇನಿ ಸಿದ್ಧ. ಇದು ನಾ ಸುಮ್ಮನೆ ಸಿದ್ಧೊಟ್ಟಿಗೆ ಅಂತ ಹೇಳಕತ್ತಿಲ್ಲ, ಇದ್ರ ಹಿಂದೆ ರಾಮಾಯಣ ಮಹಾಭಾರತ. ಇದು ಒಂದು ದೇವ ನ್ಯಾಯ ಅದ. ಗುರುನಾಥನ ಸೇವಾ ಯಾರು ಮಾಡಿದ್ರು ಗುರು ತನ್ನ ಉಪಕಾರ ಸೇವಾದ ಉಪಕಾರ ಇಟ್ಕೊಳಂಗಿದ್ರೆ ಅವ ಯಾವ ರೂಪದಿಂದ ಸದ್ಗುರುನಾಥ ನಮ್ಮ ಮನ್ಯಾಗ ಬಂದು ಆಳಾಗಿ ದುಡ್ತಾನ ಗೊತ್ತಾಗಂಗಿಲ್ಲ, ನಮ್ಮ ಮನ್ಯಾಗ ಬಂದು ಬೆಕ್ಕಾಗಿ ಬಂದು ಕೌಲು ಮಾಡ್ತಾನ ಗೊತ್ತಿಲ್ಲ, ಒಂದು ನಾಯಾಗಿ ಬಂದು ನಮ್ಮ ಮನೆಗೆ ಕೌಲು ಮಾಡ್ತಾನ ಗೊತ್ತಾಗಂಗಿಲ್ಲ. ಅಮೋಕ್ಷಿತ ಅವತಾರದಾಗ ಧರ್ಮ ಋಷಿ ಕೇಳಿದ ಹೆಸರ ಅದು ಮಹಾಭಾರತದೊಳಗೆ ಬಂದ. ಧರ್ಮ ಋಷಿ ಗುರು ದೀಪಕ್ಕ ಶಿಷ್ಯ ಗುರುವಿನ ಆಶ್ರಮದಾಗ ಸೇವಾ ಮಾಡ್ತಿದ್ರು, ಗುರುಗಳು ಉಪದೇಶ ಮಾಡ್ತಿದ್ರು. ಎಲ್ಲ ಶಿಷ್ಯ ಮಕ್ಕಳು ಸ್ಪೀಡ್ ಹೊಡಿತಿರಿ, ಗಾಡಿ ಟೈಮ್ ಅಭಾವ ಅದೇ. ಎಲ್ಲಾ ಶಿಷ್ಯ ಮಕ್ಕಳಿಗೆ ಒಂದು ಕುಣಿಸಿ ಧರ್ಮ ಋಷಿಗಳಂದ್ರೆ ಕಾಶಿ ಯಾತ್ರಾ ಮಾಡಂಗಾಗಿದ್ರು ಬರ್ತೀರಿ ಏನೋ. ಎಲ್ಲಾರಿಗೂ ಹೌಸ್ ಐತ್ರಿ, ಕೈ ಮ್ಯಾಲ ಮಾಡಿದ್ರು. ನಾಳೆ ಬರೀ ಸತ್ತಾಗಿ ಎಲ್ಲ ಕೈ ಚಿರಿಗಿ ಚಿಂತೆ ಬಂದ್ರು. ಎಲ್ಲಾರು ಬಂದ್ರು. ಇನ್ನು ಹೋಗುವ ಮುಂಚಿತವಾಗಿ ಗುರುಗಳು ಹೇಳ್ತಾರೆ, ನೋಡ್ರಿಪ್ಪ ಕಾಶಿಗೆ ಮುಟ್ಟಿದುಕೊಂಡೆ ನನಗೆ ಮೈ ದೊಡ್ಡ ಹೋಗೋದಿಲ್ಲ, ಕೈಕಾಲು ಬಟ್ಟೆಗಳಿಂದ ಕಿವಾನ ಯಂತ್ರ ಸೋಲೋದಿಲ್ಲ, ಅಲ್ಲಿ ಮನ ಮುಟ್ಟಿ ಶಿವ ಯಾರು ಮಾಡಿದ್ರೆ ಅವರೇ ಬರೀ. ಎಲ್ಲರೂ ಯಪ್ಪ ಕಿವಾನ ಯಂತ್ರ ಅಂದ್ರೆ ಹೆಸರು ಯಾರ ತೊಳೆ ಹೊರಪೈನೆಲ್ಲ ಹೊರಸಂದ್ರು ಎಲ್ಲ ಕೈ ಚಿಕ್ಕವನು ಮನೆಗೆ ಹೋದ್ರು ಎಲ್ಲ. ಆದ್ರೆ ದೀಪಕ್ ಒಬ್ಬನೇ ಉಳಿದ. ಯಾಕೆ ಹೋತಮ್ಮ ನೀರು ಯಾಕೆ ಉಳಿದು ನೀನು ಹೋಗ ಮನೆಗೆ? ಇಲ್ಲ ಗುರುದೇವ ಅಂದ. ಒಂದು ತಾಯಿ ತಂದೆ ಹೊಟ್ಟೆಲಿ ಹುಟ್ಟಿದಂದ್ರೆ ಒಂದು ಗುರುವಿನ ಆಶ್ರಮದೊಳಗೆ ನಮಗೆ ಬಿಟ್ಟಾರ ಅಂದ್ರೆ ನಾವು ನಿಜವಾದ ಗುರು ಸೇವೆಯನ್ನ ಮಾಡಿ ಗುರುವೇ ನಿಮಗೆ ಯಾವ ಸ್ಥಿತಿಗೆ ಬರಲಿ, ಗತಿ ಬರಲಿ, ಎಂತದ ರೋಗ ರುಚಿ ಬರಲಿ, ನಿನ್ನ ಮನ ಮುಟ್ಟಿ ಸೇವಾ ಮಾಡಿ ನಿನ್ನ ಭಕ್ತಿಗೆ ಪ್ರಸನ್ನ ಆಗ್ತೀನಿ ನಾನು. ನಿನ್ನ ಗುರುವಿನ ನಡಿಯಪ್ಪ ಅಂತ ತಿರುಗಾಡ್ಕೊಂಡು ಕಾಶಿಗೆ ಬಂದರು. ಋಷಿ ಆಡಿದ ಮಾತ್ರ ಋಷಿ ಹೋಗಲಿಲ್ಲ. ಕಾಶಿಗೆ ಮುಟ್ಟಿದ ಕೂಡಲೇ ಮೈಗೆ ದೊಡ್ಡ ರೋಗ ಇತ್ತು. ದೀಪಕ್ಕ 8-10 ವರ್ಷ ಹುಡುಗ. ನಮ್ಮ ಕಮಿಟವ್ರು ಸಾರ್ಕ ತಾಕೀತು ಮಾಡ್ಲಕತ್ತಾರೆ ನಿಮ್ ಬಂದಂದಾಗೆ. ನಮ್ಮ ಅವಳೆಲ್ಲ ಅಡವಿ ಹಿಡ್ದವ್ರಿಗೆ ಜಲ್ದಿ ಮುಗಿಸಿರಿ ಅಂತ. ಅದೇನೋ ಊರ್ ನೋಡಿ ಹೆಣ್ಮಕ್ಳು ಬಿಡ್ಬೇಡ ಅಂತ, ನೀರು ನೋಡಿ ಮಾಡ ಬಿಡಬಾರ್ದಂತ, ಮಾತಾಡಿದ ನೋಡಿ ಕೈ ಮೈಕ್ ಬಿಡ್ಬೇಡದಂತ. ಹಿರಿಯರ ಗಾದಿ ಮಾತಾಡ್ತಾರೆ. ಅಪ್ಪ ರಶಿರಚನು ಆಗ್ತಿರ್ತದೆ. ಐದು ಭಾಳ ಮಾಡಲ್ಲ. ಇನ್ನ ಇದು ಗುರುವಿನ ಉಪಕಾರ ಗುರು ಹೆಂಗ ತೀರಿಸ್ತಾನ ಅನ್ನೋದು ನಿಮ್ಗೆ ಸಂಕ್ಷಿಪ್ತ ಹೇಳ್ತೀನಿ. ಮಹಾಭಾರತದ ಕಾಶಿಗೆ ಹುಟ್ಟಿದ ಕೂಡ ಗುರುವಿನ ಹೋಗ್ಬಿಟ್ಟು ಊರ ಹೊರಗೆ ಹೊರತು ಗುಡಿಸಲು ಮಾಡಿ ಗುರುವಿನ ಸೇವೆ ಮಾಡಕತ್ತ. ಗುರುವಿಗೆ ಕಿವನಂತ್ರ ಕುಷ್ಠರೋಗ ಪ್ರತಿನಿತ್ಯ 5 ಸಲ ಸ್ನಾನ ಮಾಡ್ಸೋ ಗುರುವಿಗೆ. ಕಿವನಂತ್ರ ಎಲ್ಲ ಪಟ್ಟಿಗೆ ವರ್ಷಮ. ಆ ಕಿವನಂತ್ರ ಆದಂತ ಪಟ್ಟಿ ಗಂಗಾದಲ್ಲಿ ಒಪ್ಕೊಂಡು ಬರವ. ಮಾಧುಕರಿಗೆ ಭಿಕ್ಷಾ ಬೇಡಿ ಗುರುವಿಗೆ ಉಣಸವ. ಉಳಿತಂದ್ರೆ ಮುಕ್ಕಿದ ಉಳಿದಿನಂದ್ರೆ ಉಪವಾಸ. ಈಗ 12 ವರ್ಷ ಸೇವೆ ಮಾಡಿದ್ರು ದೀಪಕ್ಕ. ಈ ಗುರು ಭಕ್ತಿಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಚಿಕಿತ್ನಾಗಿ ತಳೆದು ಬಂದ್ರು. ಗುರುವಿನ ಕಿವನಂತರ ಪಟ್ಟಿ ಒಪ್ಕೊಂಡು ಬರ್ತಿದ್ದ ಹಾಗೆ ತಥಾಸ್ತು ಅಂದ್ರು. ನೀನು ಗುರು ಭಕ್ತಿಗೆ ಮೆಚ್ಚಿದ ಏನು ಬೇಡ್ತಿ ಬೇಡ ಅಂದ್ರು. ಅವಂತ ನನ್ನ ಗುರು ಸನಿನೇ ಅನ್ನಿದ್ದೆ, ನಾ ಗುರುವಿಗೆ ಸೇವಾದೊಳಗಿದ್ದ, ನಾನು ಗುರುವಿಗೆ ಕೇಳಿ ಬರ್ತಾನ ಏನು ಬಿಡ್ಕೊಳ್ಳೋದು. ಜಲ್ದಿ ಕೇಳ್ಕೊಂಡು ಹೋಗಿ ನಾವ್ ಇಲ್ಲೇ ನಿಂದಿರ್ತೇವೆ. ಬ್ರಹ್ಮ ವಿಷ್ಣು ಮಹೇಶ್ವರ ಓದಿದೆವು. ತ್ರಿಲೋಕದ ಬ್ರಹ್ಮ ವಿಷ್ಣು ಮಹೇಶ್ವರರು ಕರ್ತಾ ಕರಿತಾ ವಿನಾಶ ಕರ್ತಾ ಬಂದಿಲ್ಲ. ಗುರು ಭಕ್ತಿಗೆ ಮೆಚ್ಚಿ ಬೇಡ್ಕೊಂಡು ಸುಮ್ಮನೆ ಗುರುವಿಗೆ ಅಂತ ಕೇಳ್ತಿ ಇಲ್ಲ, ನಾ ಗುರುವಿನ ಸೇವಾದಾಗ ಗುರುವಿಗೆ ಕೇಳಿ ಹೇಳ್ತಂದ. ಹೋಗ್ ಬೇಗನೆ ಬಂದ್ರು. ಗುರುವಾಸರ ಬಂದ, ಬಟ್ಟೆ ಒಣಗ್ತದ. ಗುರುವ ಮಲಗಿದ್ರು, ಕೈಕಾಲು ಒತ್ತಲ್ಕತ್ತ ಎಚ್ಚರ ಮಾಡದ. ದೀಪಕ್ಕ ಬಂದೆನ ಗುರುವೆ ಬಂದೆ, ಒಂದು ಮಾತು ಕೇಳ್ರಿ ಏನು ಅಂದ್ರು. ನಾನು ಬಟ್ಟೆ ಹಾಕೊಂಡು ಬರ್ತೀನಿ ಬ್ರಹ್ಮ ವಿಷ್ಣು ಮಹೇಶ್ವರ ಭೇಟಿಗೆ ಹಾಗಾಗಿ ಏನು ಬೇಡ್ತಿ ಬೇಡ ಅಲ್ಲಕ್ಕಂತ ನಾವು ಮಾತು ಬಿಡ್ಕೊಳ್ಳೋದ್ರಿಂದ ಏನು ಅಂದ್ರು. ಏನ್ ಬಿಡ್ಕೊತಿ ಗುರುದೇವ ನಿಮ್ಮ ಆಜ್ಞೆಯರು ಬೇಡ್ಕೊತ. ಮೊದಲು ಏನ್ ಬೇಡ್ಕೋಬೇಕಂತ ಅದು ಹೇಳು, ಅಲ್ಲಿಂದ ಆಜ್ಞೆ ಕೊಡ್ತಾರೆ. ಮತ್ತೇನಿಲ್ಲ, ನಿಮ್ಗೆ ಕುಷ್ಠ ರೋಗದಿಂದ ಬಹಳ ಕಷ್ಟ ನಡೆದಿದೆ, ಇದು ಬಹಳ ಹೈರಾಣ ನಡೆದಿದೆ, ನಿಮ್ಮ ರೋಗ ಹೋಗನ್ನು ಬೇಡ್ಕೊಳ್ಳೇನು ಅಂತ. ನನ್ನ ವಂಶದಲ್ಲಿ ಆದ್ರೂ ಕೂಡ ಭಕ್ತಗೆ ಭಾಗ್ಯ ಮಕ್ಕಳಿಗೆ ಬರ್ತಾನೆ ಹೇಳಿದ್ದಾರೆ. ನಮಗಾಗಿ ಏನೂ ಬೇಡಿಲ್ಲ.
ಯಾವ ನಮ್ಮ ಕುಮಾರಿ ಗ್ರಾಮದ ಒಂದು ಪಾವನ ಕ್ಷೇತ್ರವನ್ನ ಒಂದು ತೀರ್ಥ ಕ್ಷೇತ್ರ ಆಗಬೇಕಾದ್ರೆ ಇದೇ ಒಂದು ಸತ್ಸಂಗದ ಬಗ್ಗೆ ಇದೆ. ಅದು ಅಂತ ಒಂದು ಕಮಿಟಿ ಬಹಳ ಬಂದೋಬಸ್ತ್ ಬೇಕ್ರಿ. ನಮ್ಮ ದೇವಸ್ಥಾನದ ಕಮಿಟಿ ಅಧ್ಯಕ್ಷರು ನಿರಾಭಾರಿ, ಏನೋ ಒಂದು ಅಪೇಕ್ಷೆ ಇದೆ, ದೇಶದ ಮುಖ್ಯ ಒಂದು ದುಡ್ಡು ಕೈ ಹಿಡಿದಿಲ್ಲ. ಅದಕ್ಕೆ ನಮ್ಮ ಸಂತರು ಹೇಳ್ತಾರ, भावाचा देवाचा गावाचा कधी खाऊ नये. आनंदामध्ये यांनी तिकडे कोण मरतो ताकीद भावाचा गावाचा देवाचा कधी खाऊ नये ಅಂತ ಹೇಳಿದ್ರೆ ಹಾಗೆ ನಮಗೆ ಏಷ್ಯನ್ ಮಧ್ಯಾಹ್ನದ ಕ್ಷೇತ್ರ ಆಗಬೇಕಾದ್ರೆ ಒಂದು ದುಡ್ಡು ಎಲ್ಲಿ ಮುಟ್ಟಂಗಿಲ್ಲ, ಅಲ್ಕೋಲಿಲ್ಲ ಅಂತ ಶುದ್ಧ ಕಾರ್ಯ ಮಾಡುವಂತ ನಮ್ಮ ಅಧ್ಯಕ್ಷರು ಬಂದ್ರೆ ಅವರು ಬರಬೇಕು. ನನಗೆ ನಿಮ್ಮಿಂದ ಬೇಕಾಗಿಲ್ಲ, ನಾ ಏನೂ ಬೇಡಂಗಿಲ್ಲ ಅಂತ ಏನೂ ಬೇಡಂಗಿಲ್ಲ. ಅವರು ತ್ರಿಮೂರ್ತಿಗಳು ಚಿಕ್ಕಿದ್ದಾರು ಎಂತ ಇವನು ಏನು ಕೂಡ ಬಲ್ಲತ್ತಾನಲ್ಲ. ಒಂದು ಮಾತು ಹೇಳ್ತಾ ಗಟ್ಟಿ ತಿಳ್ಕೋರಿ, ಕೊಡಾವ ದೇವರಲ್ಲ, ಬೇಡವ ಭಕ್ತಲ್ಲ. ಶಿವಾಯ ಬೇಡವ ಭಕ್ತಲ್ಲ, ಕೊಡಾವ ದೇವರಲ್ಲ ಅಂತ ಹೇಳ್ಯಾರ ನಮ್ಮ ಶಾಸ್ತ್ರ. ಅದಕ್ಕೆ ದೇವರಿಂದ ಗುರುವಿನಿಂದ ಏನೋ ಬಿಡ್ಕೋಬಾರದು. ಏನ್ ಬಿಡ್ಕೋಬೇಕು? ನಿನ್ನ ದಯಾ, ನಿನ್ನ ಕರುಣ, ನಿನ್ನ ಆಶೀರ್ವಾದ ಇಟ್ಟೆ. ನೀವು ಹೊರಗೆ ಹೊಳೆ ನನಗೆ ಏನೂ ಬೇಕಾಗಿಲ್ಲ ಅಂದ. 3 ಮಂದಿ ಹೊರಗೆ ಕೂತು ವಿಚಾರ ಮಾಡಿದ್ರೆ ಹ್ಯಾಂಗ್ ಮಾಡೋದಿದ್ರು ವಿಚಾರ? ಈ ಉಪಕಾರ ಇಟ್ಕೊಳಕ್ ಬರಲ್ಲ. ಅವಾಗ ವಿಷ್ಣು ಹೇಳದ, ವಸುದೇವ ದೇವಕಿಯರು 3 ಜನ್ಮ ಇತ್ತು, ನನ್ನ ಭಗವಂತ ಹೊಟ್ಟೆ ಹುಟ್ಟಬೇಕಂತ ಅವರು ಭಕ್ತಿ ಮಾಡ್ಬೇಕಂತಾರೆ. ಈ ಗುರುವಿನ ಉಪಕಾರ ತೀರ್ಸೋ ಸಲುವಾಗಿ ನಾನೇ ಕೃಷ್ಣ ಅವತಾರ ಧಾರಣ ಮಾಡ್ತೀನೋ. ಆ ಸಾಂದೀಪಕ ಗುರುವಿನ ಸೇವೆ ಮಾಡಿ ದೀಪಕನೇ ಮುಂದೆ ಸಾಂದೀಪಕ ಮುನಿ ಅದ. ಆ ಸಾಂದೀಪಕ ಮುನಿ ಆ ಶಿಷ್ಯ ಆಗಿ ಅವನ ಆಳಾಗಿ ಅವನ ಮನೆ ಒಳಗೆ ದುಡ್ಡು ಅವನ ಉಪಕಾರ ತೀರ್ಸಿ ಬಂತಂತ ಭಗವಂತನೇ ಅವತಾರ ಕಾರಣ. ಮುಂದ ಧನ್ಯ ಋಷಿ ಗುರುಗಳು ಸೇವೆ ಮಾಡಿ ಭಕ್ತಿ ಪಾಸ್ ಆಗಿ ಅವರು ಸಾಂದೀಪಕ ಮುನಿಗೆ ದೀಪಕ್ ಹೋಗಿ ಮುಂದೆ ಶ್ರೀಕೃಷ್ಣ ಪರಮಾತ್ಮ ವಸುದೇವ ದೇವಿಕರ ಹೊಟ್ಟೆಯಲ್ಲಿ ಹುಟ್ಟಿ ಗುರುವಿನ ಆಶ್ರಮದೊಳಗೆ ಬಹಳ ದೊಡ್ಡದನ್ರಿ ಸೇವಾ ಮಾಡ್ಯಾನ. ತಾಯಿ ತಂದಿ ಸೇವಾಕ್ಕಿಂತ ಹೆಚ್ಚು ಸೇವಾ ಮಾಡ್ಯಾನ ಗುರುವಿನ ತಾಯಿ ತಂದೆ ಅಂತ. ಗುರು ಪತ್ನಿ ಕೈ ಒಳಗೆ ನೀರು ತುಂಬ್ಯಾನ, ಉರುಗಿಸಿ ಹೊಡೆದು ಕೊಟ್ಟಾನ. ಅಷ್ಟೇ ಅಲ್ಲ, ಆ ತಾಯಿದು ಒಂದು ಮಗ ಸತ್ತು ಎಷ್ಟೋ ವರ್ಷ ಆಗಿತ್ತು. ಕೃಷ್ಣ ಭೂಮಿ ಮೇಲೆ ಯಾರಿಗೆ ಜೀವಂತ ಮಾಡ್ಬೇಕಾದ್ರೆ ಪುಣ್ಯಾತ್ಮರೇ ಗುರುವಿನ ಮಗನಿಗೆ ಜೀವಂತ ಮಾಡಿ ಕೊಟ್ಟಾನ. ಗುರು ಸೇವಾ ಮುಗಿತು. ಗುರುವಿನ ಕಾರಣಕ್ಕೆ ಏನಾದ್ರು ಕೊಡ್ತ ಅಂದಾಗ ಏನೂ ಬೇಡ ಅಂದ್ರು. ನಮ್ಗೆ ಬಹಳ ದಿನಕ್ಕೆ ಮಗ ಸತ್ತು, ಅದು ಮಗನೇ ಕೊಡು ಅಂದಾಗ ತಾಯಿ ಪರಮಾತ್ಮ ಆಶೀರ್ವಾದ ಮಗ ಕೊಟ್ಟಾನೆ. ಅದಕ್ಕೆ ಪುಣ್ಯಾತ್ಮರೇ ಗುರುನಾಥನ ಸೇವಾದ ಉಪಕಾರ ಅವ ಭಗವಂತ ಎಂದೂ ಇಟ್ಕೊಳ್ಳಂಗಿಲ್ಲ. ನೀವು ಸಮಸ್ತ ಮಂದಲ ಗ್ರಾಮದವರು ನೀವು ಗುರುನಾಥನಲ್ಲಿ ಹ್ಯಾಂಗ ದುಡಿತೀರಿ, ಹ್ಯಾಂಗ ಭಕ್ತಿ ಮಾಡ್ತೀರಿ, ದೃಢದಿಂದ ದುಡಿದವ್ರಿಗೆ ದುಡಿದಷ್ಟು ಕೂಲಿ ಅವ ಕೊಡ್ಲಾರು ಇರಂಗಿಲ್ಲ ಅಂತ ಮಾತ ಕೈ ಎತ್ತಿ ಹೇಳಿ ಕೆಂಚ ಸೋಮದೇವರು ಗುರು ಸೇವೆಯನ್ನ ಮಾಡಿ ಆಶೀರ್ವಾದ ಮನೆಗೆ ಬಂದ್ರು. ಮುಂದೆ ಶುಭಯೋಗ ಶುಭ ನಕ್ಷತ್ರದ ದಿವಸ ಯಾವ ಸಿದ್ಧಬಾಯಿಯ ಪುಣ್ಯ ಗರ್ಭದಿಂದ ನನ್ನ ಮುದ್ದಪ್ಪ ಮನಗೇನಿ ಸಿದ್ದೇಶ್ವರರು 9 ಮಾಸ ತುಂಬಿ ಪ್ರಸ್ತುತಿ. ಹೆಣ್ಮಕ್ಕಳ ಪ್ರಸ್ತುತಿ ಅಂದ್ರೆ ಬಹಳ ಕಠಿಣ್ರಿ. ಹೆಣ್ಮಕ್ಕಳ ಡೆಲಿವರಿ ಅಂದ್ರೆ ಪುನರ್ಜನ್ಮ. ನಿತ್ತಾನ್ ಹಿಡಿದು ಡೆಲಿವರಿ ಆಗತ್ತಾನ ಬಹಳ ಕಷ್ಟ. ನಿಂದ್ರ 3 ತಿಂಗಳಿಗೆ ಬೆಂಕಿ ಕುಚ್ಚತ್ ಮಾಡ್ತಾರೆ ಎಲ್ಲ ನಿಮ್ ಕಡೆ. ಸಿದ್ಧಬಾಯಿಗೆ ಬೆಂಕಿ ಬೇರೆ, ಈ ನಮ್ಮ ಹೆಣ್ಮಕ್ಳಿಗೆ, ನಮ್ಮ ಮಕ್ಕಳ ಹೆಣ್ಮಕ್ಳಿಗೆ ಕಳೆದಿಲ್ಲ. ನಮ್ಮ ಹೆಣ್ಮಕ್ಳಿಗೆ ಬೆಂಕಿ ಬೇರೆ. ನಮ್ಮ ಮಕ್ಕಳ ಹೆಣ್ಮಕ್ಳು ಬೆಂಕಿ ಹತ್ತು ಅಂದ್ರೆ ಗಾಡ್ಯಾನ ಮಾಡ್ತಿರ್ತಾವ, ಹಂಚ್ತಿರ್ತಾವ, ಗಣಿಕ್ಯಾರ ಮಾಡ್ತಿರ್ತಾವ. ಒಂದೊಂದು ಹೆಣ್ಮಕ್ಳು ನೋಡ್ರಿ ಹಿಂಗ್ ಮಾಡ್ತಾವ, ಹಿಂಗ್ ಮಾಡ್ತಾವ. ಆಗ ತಾಯಿ ಶಿವನಿಗೆ ಯೋಗ ಪುಣ್ಯ ಗರ್ಭದಿಂದ ಪರಮಾತ್ಮನೇ ಪಿಂಡ ಮೂರ್ತು ಶಿವಚಿಂತನ ಗುರುನಾಮ ಸ್ಮರಣೆ ಹಗಲಿರುಳು ಆ ಭಗವಂತನ ಸತ್ಸಂಗ ಇದೇ ಒಂದು ಬೆಂಕಿ ಆದಾಗ
12 ದಿವಸಕ್ಕೆ, ಹೆಣ್ಮಗಳು ಹುಡುಗ ಅಂದ್ರೆ 13 ದಿವಸಕ್ಕೆ. ಹಂಗ ಹುಟ್ಟಿದ ಈ ಮಗುವಿಗೆ 12 ದಿವಸಕ್ಕೆ ಮನ್ನ ಬೀಳಿಗೆಯಲ್ಲಿ ಧರ್ಮರ ಮನೆಯಲ್ಲಿ ಒಳ್ಳೆ ಊರದ ಎಲ್ಲ ಮುತ್ತೈದರನ್ನ ಬಂದು ಬಾಲರನ್ನ ಬಂದು ತೊಟ್ಟಲ ಕಾರ್ಯಕ್ರಮವನ್ನ ನೆರವೇರಿಸಿ ಮುಖ್ಯ ಅಮೋಕ್ಷದ ಗುರು ಸೋಮದಾನನ ಕರುಣ ಕೃಪಾಶೀರ್ವಾದದಿಂದ ಎಲ್ಲ ಸತ್ಯ ಧರ್ಮದ ಸಮಿತವಾಗಿ ಹುಟ್ಟಿದ ಮಗುವಿನ ನಾಮಕರಣವನ್ನು ಬಹಳ ವಿಜೃಂಭಣೆಯಿಂದ ಒಂದು ಜೋಗುಳು ಪದ ಮಾಡ್ಕೊಂಡು ಬಂದಿದೆ. ಆ ಜೋಗುಳು ಪದಾಗೆ ಪೂರ್ಣ ಸಿದ್ಧತೆಗೆ ಹೇಳಕ್ಕಾಗ್ಯದ. ಮುಖ್ಯವ್ರ ಆಶೀರ್ವಾದ ಆಗನೆ ನಮ್ಮ ಮಗಳು ತೊಟ್ಟದಾಗ ಹಾಕಾನ ಆ ಜೋಗುಳು ಪದ ನಾವು ಹಾಕ್ತಾ ನಮ್ಮ ಗೌರವಗಳೊಂದು ಇರ್ಲಿ. ಆ ಗಣೇಶ ಮುಖ್ಯನ ನಾಮಕರಣದ ಈ ಸಂಭ್ರಮ, ಈ ಆನಂದ ನೀವೆಲ್ಲ ಹಿಂದಿನ ಜನ್ಮದ ಒಂದು ಬೀಳಿಗೆ ಒಳಗೆ ಗಣೇಶದ ಮುಖ್ಯನ ಧರ್ಮರ ಈ ಧರ್ಮ ಕಟ್ಟಿ ಬಂದು ಧರ್ಮರ ಮನೆಯಲ್ಲಿ ಆ ಸತ್ಯ ಧರ್ಮ ಹುಟ್ಟಿದ ತತ್ವಕ್ಕೆ ನೀವೆಲ್ಲ ಇದ್ರಿ ಅಂತ ನಾನು ಅನ್ಸಬೇಕಾಗ್ತಾರೆ. ಎಲ್ಲರ ಕೈಲಾಸ ಅಂತ ಕೇಳಿದ್ರೆ ಬಹಳ ಮಂದಿ ಮ್ಯಾಲ ನೋಡ್ತಾ ಇರ್ತಾರೆ. ಅದಕ್ಕೆ ಅಣ್ಣ ಬಸವಣ್ಣ ಹೇಳ್ಯಾನ, ಮಾನವ ಜನ್ಮ ದೊಡ್ಡದಲ್ಲ ಮಾನವಿಕೆ ಬಹಳ ದೊಡ್ಡದು. ಮಾನವ ಜನ್ಮ ದೊಡ್ಡದಲ್ಲ ಮಾನವಿಕೆ ಬಹಳ ದೊಡ್ಡದು. ಕೈಲಾಸ ದೊಡ್ಡದಲ್ಲ ನೀ ಮಾಡುತ್ತಿರುವ ಕಾಯಕವೇ ದೊಡ್ಡದು. ಬಹಳ ಮಂದಿ ಕೈಲಾಸ ದೊಡ್ಡದು ಬಹಳ ಸುಖ ಅಂತಾರೆ. ಎಲ್ಲಂದ ಬಸವಣ್ಣ ಕೈಲಾಸ ದೊಡ್ಡದೆಂಬವರು ಕೈಲಾಸ ದೊಡ್ಡದಲ್ಲ ಮಾಡುತ್ತಿರುವ ಕಾಯಕವೇ ದೊಡ್ಡದು. ದಯವೇ ದೊಡ್ಡದು. ಬಹಳ ಮಂದಿ ದಯ ಬಹಳ ದೊಡ್ಡದಂತ, ಧರ್ಮ ಬಹಳ ದೊಡ್ಡದಂತ ಪಂಚಪೀಠಾದ ಜಯಘೋಷಿಕೆಯನ್ನು ಮಾನವ ಧರ್ಮಕ್ಕೆ ಬರೀ ಜಯ ಹೊಡಿತಾರೆ, ಆಚರಣೆ ಇಲ್ಲ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದ ವಿಶ್ವಕ್ಕೆ ಶಾಂತಿ. ಆಚರಣೆ ಯಾವ ಮಾಡ್ಯಾನ, ಯಾವ ನಡೆದ ಅವನಿಗೆ ಸುಖ ಮಾಡ್ಯಾರ. ಧರ್ಮ ಅಂದ್ರೆ ಸಾಮಾನ್ಯ ಅಲ್ಲ. ಅದಕ್ಕೆ ಪುಣ್ಯಾತ್ಮನೆ ಧರ್ಮ ಬಹಳ ದೊಡ್ಡದಂತ ಹೇಳ್ತಾರೆ. ಧರ್ಮ ದೊಡ್ಡದಿಲ್ಲ ಅಂತ ಹೇಳಿದ ಬಸವಣ್ಣ, ಯಾವನಲ್ಲಿ ದಯಾದ ಅವನ್ನೇ ಧರ್ಮವಂತ. ದಯವಿಲ್ಲದ ಧರ್ಮದಾವ ದಯ, ದಯವೇ ಬೇಕು ಸಕಲ ಪ್ರಾಣಿಗಳ. ದಯವಿಲ್ಲದ ಧರ್ಮದಾವ ದಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ. ದಯವೇ ಧರ್ಮದ ದಯವೇ ಧರ್ಮದ ಮೂಲವಯ್ಯ. ಧರ್ಮ ದೊಡ್ಡದಿಲ್ಲ, ಅವನಲ್ಲಿ ದಯ ದೊಡ್ಡದು. ಜ್ಞಾನ ಬಹಳ ದೊಡ್ಡದಂದ್ರೆ ಬಹಳ ಮಂದಿ ಬಹಳ ಜ್ಞಾನಿ ಪುರುಷನ. ಬಸವಣ್ಣ ಜ್ಞಾನಿಗೂ ದೊಡ್ಡ ಮಂದಿಲ್ಲ. ಜ್ಞಾನ ದೊಡ್ಡದಲ್ಲ, ಅವನಲ್ಲಿ ಇರುವ ವಿನಯನೇ ಬಹಳ ದೊಡ್ಡದು. ವಿನಯ ಬೇಕು ಮನುಷ್ಯನೇ. ಅದಕ್ಕೆ ಅಂತ ವಿನಯ ನಮ್ರತ ಇದ್ದವನಿಗೆ ಸ್ವಂತ ಶರಣ ಮಹಾತ್ಮ ಸಾಧುರು ಅಂತ ಕರೆದಾರೆ. ಅಂತ ನಮ್ಮ ಸಿದ್ಧರಲ್ಲಿ ವಿನಯ ಇತ್ತು, ನಮ್ರತ ಇತ್ತು. ಅಂತ ಧರ್ಮದ ದಾರಿಯಿಂದ ನಡೆದ ತಿಳ್ಕೊಂಡಿತ್ತು ಸೂರ್ಯ ಚಂದ್ರ ಇರುವವರೆಗೆ ಅವರು ಭಂಡಾರ ಪ್ರಭ ನಡೆದಂತ ಮಾತನ್ನ ಹೇಳಿ ಈಗ ಪೂಜ್ಯರ ಆಶೀರ್ವಚನರಾಗಿದ್ದ ಕೂಡಲೇ ತೊಟ್ಟದ ನಾಮಕರಣ, ಅಲ್ಲಿಂದ ಜೋಗುಳು ಪದ್ಯ, ಅದಿಂದ ಮಂಗಲಾರತಿ ಆಗ್ತದಂತ ಮಾತನ್ನ ಹೇಳಿ ಮತ್ತೊಮ್ಮೆ ಇಲ್ಲಿ ಈ ದೈವ ದೇವರಂತ ತಿಳಿದು ಎಲ್ಲೆಲ್ಲ ಕೈಲಾಸ ಅಂತ ಕೇಳಿದ್ರೆ ಮ್ಯಾಲಿಲ್ಲ. ಇವತ್ತು ಕೈಲಾಸ ಎಲ್ಲದಂತ ಕೇಳಿದ್ರೆ ಮಳಗಾಲ ಶಿವನ ಗುಡಿಯಾಗ ಕೈಲಾಸ ಬಂದಿರೋ. ಜೈ ನಮ ಪಾರ್ವತಿ ಶಿವ ಹರ ಹರ ಮಾರೇ. ಹರ್ ಹರ್ ತೊಟ್ಟಲ ಕಾರ್ಯಕ್ರಮ ಗೆಲ್ಸಿದ ಮುಖ್ಯ ಹ್ಯಾಂಗ್ ಹುಟ್ಟದನಂತಂದು ಈ ಶಾಸ್ತ್ರಿಗಳು ಬಹಳ ಚಂದ ಹೇಳಿದ್ರು. ಸಮಯನು ಬಹಳ ಇದೆ. ಯಾಕ ದಿನ ನಾ ಪ್ರವಚನ ಹೇಳ್ಬಿಡುವಾಗ ಅಲ್ಲಿ ಮೊಬೈಲ್ ತೋರಿಸ್ತಾರ, ಇವತ್ತು ಯಾಕೆ ಮೊಬೈಲ್ ಬಂದ್ಬಿಟ್ಟು ಯಾಕೆ ಟೈಮ್ ಆಗಿ ಹೋಗಿದೆ ಆದ್ರೆ ಯಾವ ಅಡಿಗೆಗಿರಿ. ಅದಕ್ಕೆ ಇಂಥ ಶಾಸ್ತ್ರಿಗಳು ಬಂದ್ರೆ ಟೈಮಿಂಗ್ ಲಿಮಿಟ್ ಇರಂಗಿಲ್ಲ. ಆಗ್ಲಿ ಇವತ್ತು ಸಮಯ ಬಹಳ ಇದೆ. ಯಾವ ಇವತ್ತು ನಮ್ಮ ಮುತ್ಯ ಮರುಗುಣ ಮುತ್ಯನ ಉತ್ತರಾಧಿಕಾರಿಯಾದಂತ ನಮ್ಮ ಅವತಾರ ಅವಧೂಷಿತ ಮುತ್ಯ ಇವರು ಯಾಕೆ ಆಶೀರ್ವಚನಗಳ ಹೇಳಿಕಿಸಿನ ತಮ್ಮೆಲ್ಲರಿಗೆ ಆಶೀರ್ವಾದ ಮಾಡ್ತಾರೆ. ತಾವು ಶಾಂತ ಚಿತ್ತ ಕೊಟ್ಟು ಕೇಳಬೇಕಂತ ನಮ್ಮ ವಿನಂತಿ.
ಜೈ ಮಂಗಲಮ ಜಯ ನಮಃ ಪಾರ್ವತೀಶ್ವರ ಮಹಾದೇವ ಶ್ರೀಮದ್ ಜಗದ್ಗುರು ಸೋಮೇಶ್ವರ ಮಹಾರಾಜರಿಗೆ ಜಯ ಶಿವಯೋಗಿ ಅಮೋಘ ಸಿದ್ದೇಶ್ವರ ಮಹಾರಾಜ की ಜಯ ಮಳಗಾಲ ಸಿದ್ಧ ಮಹಾರಾಜ की ಜಯ ಹೇನ ಸಿದ್ದೇಶ್ವರ ಮಹಾರಾಜ की ಜಯ ಗಪ್ಪಗುತ್ತೌರ ಮಹಾರಾಜ की ಜಯ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ್ ತಸ್ಮೈ ಶ್ರೀ ಗುರುವೇ ನಮಃ. ಯಾವ ಸಚ್ಚಿದಾನಂದ ಸ್ವರೂಪಾಯ ಸೋಮಲಿಂಗೇಶ್ವರ ಯತೀಶ್ವರಂ ಭಕ್ತಿ ಮುಕ್ತಿ ಫಲಪ್ರದಂ ನಿತ್ಯಂ ಒಂದೇ ಜಗದ್ಗುರು. ಯಾವ ಗಿರಿ ಮುಮ್ಮೆಟ್ಟಗಿರಿ ವಾಸಾಯ ಸರ್ವಧರ್ಮ ಸ್ವರೂಪಾಯ ಶ್ರೀ ಗುರು ಅಮೋಘ ಸಿದ್ದೇಶ್ವರಾಯ ನಮೋ ನಮಃ. ಸಿದ್ಧರ ಸಿದ್ಧಾಂತವನ್ನ ಅತ್ಯಂತ ಬೋಧಿಸಿದೆ ಸದ್ಗುರು ಮದಗೊಂಡೇಶ್ವರ ನಿನಗಾರು ಸರಿ ಉಂಟು ಬದ್ಧನಿಗೆ ಬುದ್ಧಿ ಕೊಟ್ಟು ಉದ್ಧರಿಸು ತಂದೆ. ಆದಿ ಜಗದ್ಗುರು ಶ್ರೀಮದ್ ಜಗದ್ಗುರು ಸೋಮಲಿಂಗನ ಕರ್ತೃತ್ವ ಗದಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಪಾವನ ಪುರುಷರು ಸಿದ್ಧ ಪುರುಷರು ಮುತ್ಯ ಸಾಧು ಶಿವಯೋಗಿ ಅಮೋಘ ಸಿದ್ದೇಶ್ವರರ ಕರ್ತೃತ್ವ ಗದಿಗೆ ಅನಂತ ಕೋಟಿ ನಮಸ್ಕಾರಗಳನ್ನ ಧ್ಯಾನಿಸಿ ಸುಕ್ಷೇತ್ರ ಆಗಿರ್ತಕ್ಕಂಥ 44 ಹಳ್ಳಿಗೆ ಮಾಲಕನಾಗಿರ್ತಕ್ಕಂಥ ದೇಶಕ್ಕೆ ಹೊಳಸಿನ್ನಿ ನಡವರ್ಗ ರಾಜಕೀಯ ಮಾಡ್ತಿರ್ತಕ್ಕಂಥ ಮುತ್ಯ ಮಳಗಾಲ ಸಿದ್ಧನ ಪವಿತ್ರವಾದಂಥ ಪಾದ ಪದ್ಮಗಳಿಗೆ ಮಸ್ತಕದ ಮೇಲೆ ಇಟ್ಟಿಸಿಕೊಂಡು ಮಳಗಾಲ ಸಿದ್ಧನ ತಮ್ಮನಾಗಿರ್ತಕ್ಕಂಥ ಒಂದೇ ಪುಣ್ಯ ಗರ್ಭದಲ್ಲಿ ಜನಗತ್ತಿ ಮುತ್ಯ ಮಳಗಾಲ ಸಿದ್ಧನ ತಮ್ಮನಾಗಿರ್ತಕ್ಕಂಥ ಏರಸಿದ್ಧ ಮುತ್ಯನ ಪವಿತ್ರವಾದಂಥ ಶ್ರೀಚರಣಕ್ಕೆ ಅನಂತ 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 ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಈ ಶ್ರಾವಣ ಮಾಸದ ನಿಮಿತ್ತ ಮಾಡಿಕೊಂಡು ವರ್ಷದೊಳಗ 12 ತಿಂಗಳೊಳಗ ಇದೊಂದು ಶ್ರಾವಣ ಮಾಸ ತಿಂಗಳ 12 ತಿಂಗಳ 11 ತಿಂಗಳ ಮನಸ್ಸ ಪ್ರಪಂಚ ಮಾಡಿ 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 ನಂದು 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 ಹೆಂಡ್ರು ಮಕ್ಕಳು ನಂದು ಪ್ರಪಂಚ ಇದೆಲ್ಲಾನು ನಂದು 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 ಕಣ್ಣಿಗೆ ಕಾಣೋದು ಎಲ್ಲಾನು ನಂದು ಇದೆಲ್ಲ 11 ತಿಂಗಳ ಪ್ರಪಂಚ ಮಾಡಿ 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 ಹುಚ್ಚರು ಹೇಳ್ತಾ ಇದ್ದಾರೆ ಮನಸ್ಸು ಅಮಂಗಳಾಗಿದೆ. 12 ತಿಂಗಳೊಳಗಿರೋ ಮನಸ್ಸ ಇದೊಂದು ಶ್ರಾವಣ ಮಾಸ ತಿಂಗಳ ಸುಮಂಗಲ ಮಾಡ್ಕೊಳಕ್ಕೆ ಇದೊಂದು ಶ್ರಾವಣ ಮಾಸ ತಿಂಗಳ. ಇದೇ ತಿಂಗಳೊಳಗೆ ಯಾಕ ಕಥೆಗಳು ಧರ್ಮ ಕಥೆಗಳು ಹಚ್ಚಬೇಕಪ್ಪ ಅಂತ ಕೇಳಿದ್ರೆ ಇದಕ್ಕೆ ಬಹಳ ದಿವ್ಯ ಜ್ಞಾನಿಗಳಾಗಿರ್ತಕ್ಕಂಥವ್ರು ಈ ತಿಂಗಳಿಗೆ ಬಹಳ ಶ್ರೇಷ್ಠತ್ವ ಕೊಟ್ಟಿದ್ದಾರೆ. ಈ ಶ್ರಾವಣ ನಿಮಿತ್ತ ಮಾಡಿಕೊಂಡು ಚರಿತ್ರದ ನಾಯಕ ಮುತ್ಯ ಅಮೋಘ ಸಿದ್ಧನ ಚರಿತ್ರೆಯನ್ನು ಸಿದ್ಧಾಟಿಗೆ ಸಿದ್ಧ ಪರಂಪರೆ ಇವತ್ತು ನಡೆದಿದೆ ಪುಣ್ಯಾತ್ಮರೆ. ಈ ಕಾರ್ಯಕ್ರಮದಲ್ಲಿ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಬ್ರಹ್ಮ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ತಮ್ಮ ಅಮೃತವಾಣಿಯಿಂದ ಸಮಸ್ತ ಸದ್ಭಕ್ತರಿಗೆ ಅತಿ ಭವ್ಯ ಒಂದು ದಿವ್ಯ ಸಿದ್ಧರ ಚರಿತ್ರೆಯನ್ನ ನೀಡಲಿಕ್ಕೆ ಬಂದಿರತಕ್ಕಂಥ ಪ್ರಾರಂಭ ಇದೇ ಮೊದಲನೇ ವರ್ಷ ಹೇಳ್ತಾ ಇದ್ದಾರೆ. ನನಗ ಅನಿಸಿರ್ಲಿಕ್ಕಿಲ್ಲ ಇಟ್ಟು ಚಂದ ಹೇಳ್ತಾರಂತ. ಆದ್ರೆ ಈ ಸಭೆ, ಈ ವೈಭವ, ಈ ಉತ್ಸವ ನೋಡ್ತಂದ್ರ
ಸಾಕ್ಷಾತ್ ಗೇರು ಸಿದ್ಧ ಮಳಗಾಲ ಸಿದ್ಧ ಮತ್ತು 10 ರೋಗಿಗಳ ಮುದ್ದೆ ಇದ್ದಾಗ ವರ್ಕರ್ ಆಗ್ಯಾರ ಅಂತೇಳಿ ಸಭೆದೊಳಗೆ ಕೈ ಎತ್ತಿ ಇದು ಮರಿ ಆದಪ್ಪ ಅಂತ ಕೇಳಿದ್ರೆ ನನ್ನ ತಾತನಾಗಿರ್ತಕ್ಕಂಥ ಅಪ್ಪ ಮದಗೊಂಡ ಮಹಾರಾಜರ ಮರಿ ಇದು ನೆನಪಿಟ್ಟಬೇಕು. ಮತ್ತೆ ಕುಂಬಾರಿಯಿಂದ ಮುದ್ದೆ ಗೇನ ಸಿದ್ಧನ ಗದ್ಗೆ ಒಡೆಯರಾಗಿರ್ತಕ್ಕಂಥವ್ರು ಗದ್ಗೆ ಮಾಲಕರನ್ನ ಮೊದಲು ಮಾಡಿಕೊಂಡು ಟ್ರಸ್ಟದ ಅಧ್ಯಕ್ಷರನ್ನ ಮೊದಲು ಮಾಡಿಕೊಂಡು ನಿಂಗಾನಂದ ಶಾಸ್ತ್ರಿ ಅವರನ್ನ ಮೊದಲು ಮಾಡಿಕೊಂಡು ಸಮಸ್ತ ನಮ್ಮ ಗದ್ಗೆ ಮಲಗಾಲ ಸಿದ್ಧನ ಗದ್ಗೆ ಒಡೆಯರನ್ನ ಮೊದಲು ಮಾಡಿಕೊಂಡು ಸಂಗೀತ ಬಳಗಕ್ಕೂ ಕಮಿಟಿ ಹಿರಿಯರಿಗೂ ಕಮಿಟಿ ಬಳಗಕ್ಕೂ ಸಮಸ್ತ ಒಡೆಯರ ಬಳಗಕ್ಕೂ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಸಮಸ್ತ ಸದ್ಭಕ್ತರಲ್ಲಿ ಇರ್ತಕ್ಕಂಥ ಅಂತರಾತ್ಮ ಚೈತನ್ಯ ರೂಪ ಪರಮಾತ್ಮನ ನಾನು 101 ಸಲ ಶರಣಾರ್ಥಿಗಳನ್ನ ಹೇಳಿ ಈ ಕಾರ್ಯಕ್ರಮದಲ್ಲಿ ಪ್ರವೇಶವಾಗೋಣ. ಪುಣ್ಯಾತ್ಮರೇ, ಈ ಉತ್ಸವ ನೋಡಿದ ಕೂಡಲೇ ಏನ್ ಅನಿಸ್ತಪ್ಪ ಅಂತ ಕೇಳಿದ್ರೆ, ಎಷ್ಟು ವೈಭವ ಎಷ್ಟು ಆನಂದ ಅನಿಸ್ತಾ ಇದೆಯಪ್ಪ ಅಂತ ಕೇಳಿದ್ರೆ, ಈ ಕಾರ್ಯಕ್ರಮಕ್ಕೆ ಈ ಚಂದ ನಡಿಬೇಕಾಗಿದ್ರೆ, ಈ ಕಾರ್ಯಕ್ರಮ ಒಂದು ಕಮಿಟಿ ಒಳಗ ಹಿಡಿತದೊಳಗೆ ಉಳಿಬೇಕಾಗಿದ್ರೆ, ಈ ಕಾರ್ಯಕ್ರಮ ಚಂದ ನಡಿಬೇಕಾಗಿದ್ರೆ ಕಮಿಟಿ ಒಳಗ ಮತ್ತು ಮಳಗಾಲ ಸಿದ್ಧನ ಕಮಿಟಿ ಹಿಡಿತದೊಳಗೆ ಉಳಿಬೇಕಾದ್ರೆ ಇದ್ರದೊಬ್ಬವರು ನಾಯಕರು ಹಿಂದದಾರ. ಯಾರಪ್ಪ ಅಂತ ಕೇಳಿದ್ರೆ ರಾಜೀವ್ ಮಾಲಕರನ್ನ, ದೇಶಮುಖ್ ಸಾಹೇಬರನ್ನ ಮೊದಲು ಮಾಡಿಕೊಂಡು ಅವರ ಚಿರಂಜೀವಾಗಿರ್ತಕ್ಕಂಥ ಸಣ್ಣ ಮಾಲಕರನ್ನ ಮೊದಲು ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಪ್ರವೇಶವಾಗೋಣ. ಪುಣ್ಯಾತ್ಮರೇ, ಈ ಉತ್ಸವ ಈ ಆನಂದ ನೋಡಿದ ಕೂಡಲೇ, ಆ ವೈಭವ ನೋಡಿದ ಕೂಡಲೇ ಇಷ್ಟು ಆನಂದ ಆಗ್ತಾ ಇದೆ. ಯಾ ಆನಂದ ಆಗ್ತಾ ಇದೆಯಪ್ಪ ಅಂತ ಕೇಳಿದ್ರೆ, ಏನು ಸತ್ಯ ಸಿದ್ಧರ ಏನು ಧರ್ಮರ ಹುಟ್ಟಿ ಬಂದದು ಸಿದ್ಧಟಿಗೆ ಉಗಮ ಆಗೋ ಜಾಗ. ಹಿಂದಕ್ಕೆ ಧರ್ಮರ ಕಾಲದೊಳಗ ಸಿದ್ಧರ ಕಾಲದೊಳಗ ಬೆವರಿಗೆ ಒಳಗ ಆಗಿರ್ತಕ್ಕಂಥ ಕಾರ್ಯಕ್ರಮ. ಆ ಬೆವರಿಗೆ ಒಳಗ ಅದೀವೋ ನಾವು ಏನು ಮನವಿ ಒಳಗ ಅದೀವೋ ಉತ್ಸವ ನನಗೆ ಗೊತ್ತಾಗ್ತಾ ಇಲ್ಲ. ಎಷ್ಟು ಆನಂದ, ಎಷ್ಟು ಉತ್ಸವ, ಎಷ್ಟು ಪುಣ್ಯದ ಕಾರ್ಯಕ್ರಮ, ಪುಣ್ಯವಂತ ಕಾರ್ಯಕ್ರಮ. ಅದಕ್ಕೆ ಬಹಳ ಸಂತೋಷದ ಸುದ್ದಿ, ಬಹಳ ಮಾತನಾಡಲಾರದೆ ಇಲ್ಲಿವರೆಗೆ ಸಿದ್ಧ ಪರಂಪರೆ ಚರಿತ್ರೆಯನ್ನ ಮುಂದೆ ಬಹು ಸುಂದರವಾಗಿ ಬಹು ಆನಂದವಾಗಿ ಇವತ್ತಿಗೆ ಇಲ್ಲಂದ್ರೂ ಒಂದು 20 ದಿವಸ ನಡೆದು ಬಂದಿದೆ. ಪುಣ್ಯಾತ್ಮರೇ, ಚರಿತ್ರೆಯನ್ನ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ ಧನರಾಜ ಪೂಜಾರಿ ಅವರನ್ನು ಮತ್ತು ನಮ್ಮ ನಿಂಗಾನಂದ ಶಾಸ್ತ್ರಿ ಅವರನ್ನು. ಕೆಂಚ ಸೋಮಯ್ಯ ದೇವರ ಯಾವ ರೀತಿ ಆತನ 8 ಮಂದಿ ಮಕ್ಕಳು ಯಾವ ರೀತಿ ಜನಿಸಿದ್ರು ಬಹಳ ಬಹು ಸುಂದರವಾಗಿ ಹೇಳಿದ್ದಾರೆ. ಮತ್ತೆ ಇದು ಸಿದ್ಧ ಪರಂಪರೆ ಪ್ರತಿಯೊಂದು ಸಭದೊಳಗೆ ಓ ಸಭದೊಳಗೂ ಹೇಳಿದ್ದೆ ನಾನು, ಈ ಸಭದೊಳಗೂ ಹೇಳ್ತಾ ಇದ್ದೇನೆ. ಪುಣ್ಯಾತ್ಮರೇ, ಒಂದು ವೇಳೆ ಮಹಾಭಾರತದೊಳಗ ಅಣ್ಣ ತಮ್ಮರು ಜನ ಹೊಡೆದೇ ಆಗ್ತಿತ್ತಲ್ಲ ಅಂದ್ರೆ ಮಹಾಭಾರತ ಆಗ್ತಿತ್ತಲ್ಲ. ರಾಮಾಯಣದೊಳಗ ಸೀತೆಗೆ ರಾವಣ ಜನ ಎತ್ತಿ ಒಯ್ತಿತ್ತಲ್ಲ ಅಂದ್ರೆ ರಾಮಾಯಣ ಆಗ್ತಿತ್ತಲ್ಲ. ಪುಣ್ಯಾತ್ಮರೇ, ಒಂದು ಮಾತು ತಿಳ್ಕೋರಿ, ಈ ಸಿದ್ಧ ಪರಂಪರೆಯಲ್ಲಿ ಅಂಶಿದಪ್ಪನ ಸಾಕಳಿ ಒಳಗ ಅಂಶಿದಪ್ಪನ ಚೆಲ್ಲಾಟದೊಳಗ ಪೂಜ್ಯ ಮದಗೊಂಡು ಮಹಾರಾಜರ ಜನ ಹುಟ್ಟಿ ಬರ್ತಿದ್ರಂದ್ರ ಈ ಪರಂಪರೆ ಸ್ವತಂತ್ರ ಆಗ್ತಿತ್ತಲ್ಲ. ಪುಣ್ಯಾತ್ಮರೇ, ಇದು ನೆನಪಿಟ್ಟು ಪದೇ ಪದೇ ಸಭದೊಳಗೆ ಹೇಳ್ತಿರ್ತಾ ಇದ್ದು. ಯಾಕಪ್ಪ ಅಂತ ಕೇಳಿದ್ರ, ಗುಡ್ಡಕ್ಕೆ 1700 ಮಂದಿ ಮಾಲಕರದಾರ. ಎಷ್ಟು? 1700 ಮಂದಿ ಮಾಲಕರದಾರ. ಆದ್ರ ಮುದುಕ ಹೆಂಗ ಅದಾರ ಅಂತ ಕೇಳಿದ್ರ, ಮುದುಕ ಗುಡ್ಡದ ಮ್ಯಾಗ ಕೂತಾನ. ಇಷ್ಟು ಮಂದಿ ಅವನ ಮಕ್ಕಳು ಮೊಮ್ಮಕ್ಕಳು ಇದ್ರು ಅವ ಯಾರಿಗೂ ತನ್ನ ಹತ್ರ ಇಟ್ಟುಕೊಂಡೇ ಇಲ್ಲ. ಇಷ್ಟು ಮಂದಿ, ಇಷ್ಟು 1700 ಅವನ ಪರಂಪರೆ ಇದೆ, ಯಾರಿಗೂ ಇಟ್ಟುಕೊಂಡಿಲ್ಲ. ಮತ್ತ ಅವ ಹೆಂಗದನಪ್ಪ ಅಂತ ಕೇಳಿದ್ರೆ, ಯಾರಿಗ ತನ್ನ ಹತ್ರ ಇಟ್ಕೊಂಡಿಲ್ಲ ಅಂದ್ರ ಯಾರಿಗ ಅವ ಕೈ ಬಿಟ್ಟೇ ಇಲ್ಲ. ಇದು ನೆನಪಿಟ್ಕೋಬೇಕು. ಎಲ್ಲರೂ ಅದಕ್ಕ ಆ ಗುಡ್ಡ 1700 ಮಂದಿ ಅದಕ್ಕೆ ಗುಡ್ಡಕ್ಕೆ ಮಾಲಕರದಾರ. ಆದ್ರ ಅದ ಗಡ್ಡ
ಆ ಗುಡ್ಡಕ್ಕೆ ಕಳೆ ತಂದು ಕೊಟ್ಟವರು, ಆ ಗುಡ್ಡಕ್ಕೆ ಮೆರಗು ತಂದು ಕೊಟ್ಟವರು, ಆ ಗುಡ್ಡವನ್ನ ಹೆಗಲ ಮೇಲೆ ಹೊತ್ತು ಸ್ವತಂತ್ರ ಮಾಡಿದವರು ಯಾರಪ್ಪ ಅಂತ ಕೇಳಿದ್ರೆ ತಾತನಾಗಿರ್ತಕ್ಕಂಥ ಅಪ್ಪ ಮದಗೊಂಡ ಮಹಾರಾಜರ ಮುತ್ತಿನ ಗದಿಗೆ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸಿ ತೊಟ್ಟಲು ಉತ್ಸವ ಕಾರ್ಯಕ್ರಮ ಅಂದೆ ಮನ್ನ ಮಾತಾಡಿದಪ್ಪ, ಬಹಳ ಮಾತಾಡೋದು ಬೇಡ, ಚರಿತ್ರೆ ಮುಂದುವರ್ಸೋನು, ಟೈಮ್ ಬಕ್ಕಳಾಗಿದೆ. ಮತ್ತ ಏನಪ್ಪ ಮೈಕ್ ತಗೊಂಡ್ರೆ ಲೌಕರ್ ಬಿಡಲ್ಲ, ಟೈಮ್ ಹತ್ತಾಗ್ಯದ ಗೊತ್ತಾಗಲ್ಲ, ಮತ್ತು ನೀವು ಅನ್ಬಹುದು ನಾವೇನು ಬಹಳ ಮಾತಾಡೋರಲ್ಲ, ನೀವು ಹಿಂಗೆ ಸಮಾಧಾನ ಕೂತ್ರಿ ಅಂದ್ರೆ 11 ತರ ನಾವು ಮೈಕ್ ಬಿಡಾಕಿಲ್ಲ. ಸಮಾಧಾನ ಕೂಡ್ತೀರಿ, ದಂಗರ್ ಮಾಡಲ್ಲ, ಹಂಗಾದ್ರೆ ಮುಗಿಸ್ತೀವಿ. ಬಹಳ ಅಪರೂಪದ ಸಮಯ ಸಿಕ್ಕಿದೆ ಇದು. ಬೇಡ ಮುಗಿಸ್ನಿ ಅಂದೇ ಕೇಳಿಲ್ಲ, ಹಂಗಿರಲ್ರಿ ಗುರುಗಳು, 2 ಮಾತಾಡಿ ನೀವು ಮಾತಾಡಬೇಕಂತಂದ್ರು. ಆಯ್ತು, ಸಂತೋಷ, ದಂಗರ್ ಮಾಡಬೇಡಿ, ಸಪ್ಪಳ ಯಾರಾಗ ಅದೇನೇನು ಅಂತಿದ್ರು ಗುರುಗಳು. ಗಣ ತಂದು ಮೊಮ್ಮಕ್ಕಳಿಯಲ್ಲಿ ಹಂಗಂತ ಹೇಳ್ತಿದ್ರಂತ. ಅದಕ್ಕೆ ಒಂದೇ ಒಂದು ಮಾತು ಹೇಳ್ತಾ ಇದ್ದೀನಿ ಪುಣ್ಯಾತ್ಮರೇ, ನಾನು ಏನಪ್ಪಾ ಅಂತ ಕೇಳಿದ್ರೆ ಏನ್ ಸಿದ್ಧ ಮತ್ತು ಮತ್ತೆ ಮಳೆಗಾಲ ಸಿದ್ಧನ ಚರಿತ್ರೆ ಬಹು ಸುಂದರವಾಗಿ ಸಾಗ್ತಾ ಇದೆ. ನಾ ಈ ವಿಷಯನ ಇಲ್ಲೇ ಇಟ್ಟುಕೊಂಡು ಒಂದು ಮಹಾಭಾರತ ಮತ್ತು ರಾಮಾಯಣ ಒಂದು ವಿಷಯ ಕಡೆ ಹೋಗ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ಶ್ರೀಕೃಷ್ಣ ಪರಮಾತ್ಮ ಪಾಂಡವರ ಮನೆ ಒಳಗ ಇವನೇ ನಮ್ಮ ಗುರು, ಇವನೇ ನಮ್ಮ ದೇವರ, ನಮ್ಮ ಸರ್ವಸ್ವ ಇವನೇ ಅಂತ ಹೇಳಿ ಯಾವಾಗ ಶ್ರೀಕೃಷ್ಣ ಪರಮಾತ್ಮಗ ನಂಬಿದ್ರು, ಆ ಪಾಂಡವರ ಮನೆ ಒಳಗ ತಮ್ಮದೇ ಆದಂತದ ಒಂದು ಭಂಡಾರದ ಶಕ್ತಿಯನ್ನು ಮೂಡಿಸಿ, ತಮ್ಮದಾದಂತದ ಒಂದು ಕಂಬಳಿಯನ್ನು ಮೂಡಿಸಿ ಮುದ್ಯ ಅಮೋಘ ಸಿದ್ದೇಶ್ವರರಿಗೆ ಏನಂದ್ರಪ್ಪ ಅಂತ ಕೇಳಿದ್ರೆ, ಮುದ್ಯ ಅಮೋಘ ಸಿದ್ದೇಶ್ವರರು ಪಾಂಡವರ ಮನೆಗೆ ವಾರಕ್ಕೊಮ್ಮೆ ಊಟಕ್ಕೆ ಹೋಗ್ತಿದ್ರಂತೆ. ಅಲ್ಲಿ ಏನು ಕರೆದ್ರಪ್ಪ ಅಂತ ಕೇಳಿದ್ರೆ ವಾರದ ಒಡಿಯ ವಾರದ ಒಡಿಯ ವಾರದ ಒಡಿಯ ಅಂತ ಹೇಳಿ ಕರೆದ್ರು. ಯಾರಿಗೆ? ಮುದ್ದೆ ಅಮೋಘ ಸಿದ್ಧನಿಗೆ. ಆ ಸಿದ್ಧ ಪರಂಪರೆ ಅದೇ ಶ್ರೀಕೃಷ್ಣ ಪರಮಾತ್ಮ ಆ ಓಡಿ ಒಳಗ ತನ್ನ ಬಾಲ್ಯ ಲೀಲೆ ಆಡುವ ಒಳಗ ಬಾಲ್ಯ ಅವಸ್ಥದೊಳಗ ಆ ಕೃಷ್ಣ ಪರಮಾತ್ಮನ ಮುದ್ದು ರೂಪವನ್ನು ನೋಡಿ ಆ ರಿಗ್ಗಿನ ಮೇಲೆ ಗೌಳಗಿತ್ತಿ ನೀರು ತುಂಬಿಕೊಳಕತ್ತಿಳು. ನೀರು ತುಂಬಕೋ ಸಮಯದೊಳಗ 2 ಕೊಡಗಳು ಆ ನೀರು ತುಂಬಿ ಅಲ್ಲಿದ್ದೇ ಶ್ರೀಕೃಷ್ಣ ಪರಮಾತ್ಮ ನಡುವ ಹಿಡಿದು ಹೊಂಟಿದ್ದ. ಕೃಷ್ಣ 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 ಬಾಯಿಲ್ ಎತ್ತದ. ಯಾಕೆ ಗೌಳಗಿತ್ತಿ? ಅಲ್ಲಪ್ಪ ಒಂದು ಕೊಡ ನನ್ನ ಹೆಗಲ ಮ್ಯಾಗ ಎತ್ತಿ ಬಾಪ, ಎತ್ತಿಡು ಕೊಡ ನನಗಪ್ಪ ಅಂತೇಳಿ ಯಾವಾಗ ಗೌಳಗಿತ್ತಿ ಕರೆದಳು, ನಿನ್ನ ಕೊಡ ನೀ ಎತ್ಕೊಂಡು ಹೋಗು, ನಾ ಎತ್ತುದಿಲ್ಲ ಅಂದ ಕೃಷ್ಣ ಪರಮಾತ್ಮ. ನಿನ್ನ ಕೊಡ ನೀ ಎತ್ಕೊಂಡು ಹೋಗು, ನಾ ಎತ್ತುದಿಲ್ಲ ಅಂತೇಳಿ ಅಲ್ಲೇ ಆ ಕೊಡ ಗೌಳಗಿತ್ತಿಯ ಬಿಟ್ಟು ನಡ್ಕೋತ ಓಡ್ಕೋತ ಬಂದಂತೆ. ಏನಪ್ಪಾ ನಿನ್ನ ನಂಬಿದ್ದೆ ಕೃಷ್ಣ, ಎಲ್ಲರಿಗೂ ಎಲ್ಲರ ಆನಂದ ಪಡಿಸವ ನೀನು ಏನಂತೇಳಿ ಕೃಷ್ಣ ಪರಮಾತ್ಮ ಬೈಲ್ಕತ್ತು ಬೈಕೋತ ಗೌಳಗಿತ್ತಿ ತನ್ನ ಕೊಡವನ್ನ ತಾ ಎತ್ತಕೊಂಡು ಮರಳಿ ಮನೆಗೆ ಬರುವುದರೊಳಗ ಅಲ್ಲೇ ಗೌಳಗಿತ್ತಿ ಮನೆಯೊಳಗೆ ಕೂತಿದಂತೆ ಶ್ರೀಕೃಷ್ಣ ಪರಮಾತ್ಮ. ಗೌಳಗಿತ್ತಿಯ 2 ಕೊಡಗಳನ್ನು ತಗೊಂಡು ಒಳಗ ಕಾಲಿಟ್ಟಿದ್ಳು, ಪಟ್ಟೆ ಹೋಗಿ ಕೊಡ ಇಳಿಸ್ಲಿಕ್ಕೆ ಹೋದಂತ. ಏನು ಬೆರಿಕೆದೆಯಪ್ಪ, ಅಲ್ಲಿ ಕೊಡ ಎತ್ತು ಬಾ ಅಂದೆ ರೆಕ್ಕಿನ ಮೇಲೆ, ಕೊಡ ಎತ್ತಲಿಲ್ಲ, ಇಲ್ಲಿ ಕೊಡ ಇಳಿಸಕ ಬಂದಿ ಅಂತೇಳಿ ಬೈಲಿಕತ್ತಳಂತ ಕೃಷ್ಣ ಪರಮಾತ್ಮನಿಗೆ. ಹಳೆ ಭಗವಂತನಾಗಿರ್ತಕ್ಕಂಥ ಭೂಮಿ ತೂಕದ ಪರಮಾತ್ಮ ಹೇಳ್ತಾನ, ಗೌಳಗಿತ್ತಿ ನಾ ಒಚ್ಚಿ ಹೊರಸಾವಲ್ಲ, ನಾ ಒಚ್ಚಿ ಇಳಿಸವ ಅಂತಂತ ಕೃಷ್ಣ ಪರಮಾತ್ಮ. ಹಂಗ ಭಗವಂತ ಒಚ್ಚಿ ಹೊರಸಾವಲ್ಲವ. ಇವತ್ತೇನೇ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಕೂಡಿರಲ್ಲ, ಇವತ್ತು ನಿಮ್ಮ ಭಾರ ಹ್ಯಾಂಗ ಆ ಭಗವಂತ ಗೆಚ್ಚಿದ ಮುತ್ತೆ ಒಳಗರ ಚಿತ್ರ ಮುತ್ತೆ ಮ್ಯಾಗ ನಂಬಿಕೆ ಶ್ರದ್ಧಾ ವಿಶ್ವಾಸ ಇಟ್ಟು ಹೋಗಿ ಆ ಮುತ್ಯ ಭಾರ ಅದ್ರ ಮಾಡ್ತಾನೆ ಅಂತೇಳಿ ಸಭೆದೊಳಗೆ ಕೈ ಚೆನ್ನಾಗಿ ಬರ್ತದೆ. ಅಪರೂಪದ ಕಾರ್ಯಕ್ರಮ. ಇನ್ನು ಗದ್ದಿಗೆ ಮಾಲಕರು ಗದ್ದಿಗೆ ಒಡೆಯರು ಬರ್ತಾ ಇದ್ದಾರೆ.
ತೊಟ್ಟಿಲು ಉತ್ಸವ ಕಾರ್ಯಕ್ರಮ ಬಹು ಸುಂದರವಾಗಿ ಸಾಗ್ತಾ ಇದೆ. ಎಲ್ಲರ ನಾವು ನೀವು ಕಣ್ತುಂಬವಾಗಿ ಆ ಗೆಣಸಿನ ಮುದ್ದೆ ತೊಟ್ಟಿಲು ಉತ್ಸವ ಕಾರ್ಯಕ್ರಮ ನೋಡೋಣ ಅಂತೇಳಿ ಸಭೆದೊಳಗೆ ಹೇಳಿಕೊಂಡು ಎಲ್ಲರಿಗೆ ಶುಭವನ್ನು ಕೋರಿ ಆ ಗೆಣಸಿನ ಮುದ್ದೆ ಮಗಲಿಸಿದ ಆಶೀರ್ವಾದ ಎಲ್ಲರ ಮೇಲೆ ಇರಲಿ, ನನ್ನ ಮೇಲೇನು ಇರಲಿ ಅಂತೇಳಿ ಸಭೆದೊಳಗೆ ಹೇಳಿಕೊಂಡು ನನ್ನ ಎರಡು ಮಾತಿಗೆ ನಾವು ವಿರಾಮ ಕೈಲಾಸ ದಿನದಲ್ಲಿದ್ದರಿಗೆಲ್ಲ ಜ್ಞಾನದ ಕೈಲಾಸ ದಿನದಲ್ಲಿದ್ದರಿಗೆಲ್ಲ ಜ್ಞಾನದ ಕೈಲಾಸ ಜ್ಞಾನದಿಂದ ಕೂಡಿರುವ ಧನ್ಯದ ಕೈಲಾಸ ಜ್ಞಾನದಿಂದ ಕೂಡಿರುವ ಧನ್ಯದ ಕೈಲಾಸ ಎಲ್ಲಿದೆ ಕೈಲಾಸ
सर्वस्य पूर्णमादाय पूर्णमेवावशिष्यते यज्ञेन मयज्ञजन्त देवास्तानि धर्माणि प्रतिपदे सन्त देह नाकं महिमानद्रयन्तर पूर्व साध्या सन्ति देवाः जय मंगलम जय रम पार्वतीश्वर महादेव श्रीमच्छो सोमेश्वर महाराज की जय शिवयोगी अमोघ सिद्धेश्वर महाराज की जय वरगाल सिद्ध महाराज की जय वीर सिद्ध महाराज की जय सद्गुरु मधुगंडेश्वर महाराज की जय सकल साधु संत महाराज की जय जय मंगलम जय रम पार्वतीश्वर Thank you.